यस न्यूज में आप सभी दर्शकों का स्वागत है। मैं आपके साथ इलियास बड़ेघर। आइए देखते हैं आज की खबर क्या कहती है। कस्तूरी कॉलोनी में चिकन का कचरा, लोगों का आक्रोश। शहर बीजापुर के वार्ड नंबर 19 में आने वाली कस्तूरी कॉलोनी के पास मौजूद अजहर ग्राउंड के पीछे खंदक में चिकन का कचरा फेंके जाने पर बवाल हो गया है। यहाँ के स्थानीय लोगों का आरोप है कि खंदक में चिकन का कचरा फेंका जा रहा है, जिसकी वजह से यहाँ बदबू फैल रही है, जिसके चलते बीमारियां फैलने की आशंका है। यहाँ के स्थानीय लोगों ने जलनगर कॉरपोरेटर को बुलाकर अपनी गुहार सुनाई। ये मामला गोल गुम्बद पुलिस थाने में दर्ज किया गया है। ಮೇನ್ ರೋಡ್ ಅದ್ರಿ ಇಲ್ಲಿ ದಿನನಿತ್ಯ ರಾತ್ರಿ 11:12 ಗಂಟೆಗೆ ಇಲ್ಲಿ ನಿಂದ್ರಲಕ್ಕೆ ಆಗ್ತಾ ಇಲ್ಲ. ಯಾರು ಬಂದರೂ ಮೂಗು ಮುಚ್ಕೊಂಡಿರ್ಬೇಕು. ಈ ರೀತಿ ಪರಿಸ್ಥಿತಿ ಇಲ್ಲಿ ನಾವು ಸುಮಾರು ಸತ್ಲೆ ಕಮಿಷನರ್ಗೂ ನಾವು ಕಂಪ್ಲೇಂಟ್ ಮಾಡೇವಿ. ಆಮೇಲೆ ಈಗ ನಾವು ಪೊಲೀಸ್ ಸ್ಟೇಷನ್ದವರು ಕರ್ಸೇವಿ. ಬಟ್ ಅಲ್ಲಿ ನೀವು ಮ್ಯಾಲೆ ಹೆಪ್ಪು ನೋಡ್ಬೋದು, ಅದ್ರಾಗ ಈಗ ಆಲ್ರೆಡಿ 4 ಬ್ಯಾರಲ್ಗಳು ಫುಲ್ ಅದಾವೆ. ಏನು ಇಲ್ಲಿ ದಿನನಿತ್ಯ ನಾಯಿಗಳು ಎಲ್ಲರೂ ಚಿಕ್ಕ ಮಕ್ಕಳಿಗೆ ಎಲ್ಲನೂ ಕಸ್ತಾ ಇದ್ದಾವೆ. ಯಾರಿಗೆ ಹೇಳೋ ನಾವು ಕಸ್ತೂರಿ ಈಗ ಹೊಳ್ಸಿ ನೋಡ್ಬೋದು ನೀವು. ಇಲ್ಲಿ ಒಂದರ ಲೈಟ್ ಅದಾವ. ಕಸ್ತೂರಿ ಕಲ್ಯಾಣ ನಾವು ಮಹಾನಗರ ಪಾಲಿಕೆ ಒಳಗೆ ಬದುಕಾಕತ್ತೀವಿ ಅನ್ನೋದೇ ನಮಗೆ ನಾಚಿಕೆ ಆಗ್ತದೆ. ಇಲ್ಲಿ ಏನು ನಾವು ಯಾವ ಲೆಕ್ಕದಾಗ ಬದುಕ್ತೀವಿ ಅಂದರೆ ಒಂದು ನರಕಕ್ಕಿಂತ ಹತ್ತತ್ತು ನಾವು ಬದುಕಾಕತ್ತೀವಿ. ಒಂದು ರಸ್ತೆ ಇಲ್ಲ, ಒಂದು ಲೈಟ್ ಇಲ್ಲ, ಇಲ್ಲಿ ಬಂದು ಕಸ ಚೆಲ್ತಾರೆ ಅಂದ್ರೆ ನಾವು ಎಲ್ಲಿ ಬದುಕಾಕತ್ತೀವಿ? ಒಂದು ನಾಗರಿಕ ಸಮಾಜದಾಗ ಬದುಕಾಕತ್ತೀವ ನಾವು? ಯಾರು ಅದಾರ ಇಲ್ಲಿ? ಇಲ್ಲೊಬ್ಬರು ಬಂದು ಒಂದು ಸ್ವಲ್ಪ ಏನಾದ್ರು ಎನ್ಕ್ವೈರಿ ಮಾಡ್ಕೊಂಡು ಏನಾಯ್ತು. ಈಗ ಬೆಳಗ್ಗೆ ಇನ್ನೇನು ಸಾಯಂಕಾಲ ಇನ್ನೇಗ ಅವ್ರು ಗಾಡಿ ಹಿಡಿದ ತಕ್ಷಣ ಕಮಿಷನರಿಗೆ ಫೋನ್ ಮಾಡೀವಿ. ಏನು ಅವ್ರು ಇನ್ನೇ ನನಗೆ ಅವ್ರು ಬೆಳಗ್ಗೆ ಬರ್ತಿದ್ದಾರೆ ಸಾಹೇಬರು. ಅದು ನೋಡ್ಕೊಂಡು ನಾವು ಈಗ ಇನ್ನೇಗ ಹೇಳ್ಯಾವ ನಮ್ಮನ್ನ ಇವ್ರಿಗೆ ಪ್ರೇಮಾನಂದ ಅವ್ರಿಗೆ ಕರೆಸಿದ್ದೀವಿ. ಅವ್ರು ಹೇಳ್ಯಾರ, ಸರ್ ಹೇಳ್ಯಾರ. ಆಮೇಲೆ ಗೋಗುಂಬ ಪೊಲೀಸ್ ಸ್ಟೇಷನ್ದವರು ಬಂದಾರ ಸಂಬಂಧಪಟ್ಟವರು. ಅದ್ರ ಬಗ್ಗೆ ನಾಳೆ ಏನೆಲ್ಲ ಕ್ರಮ ಜರುಗಿಸ್ಕೊಂಡು ನಮ್ದು ಇಟ್ಟೇ ಬೇಡಿಕೆ ಇದು ಏನು ಮಾಡ್ಯಾರ ಹೊಲಸು ಸೆಂಟ್ರಲ್ ಗೌರ್ಮೆಂಟ್ ದುನಿಯಾದ ಫಂಡ್ ಬರ್ತದೆ. ಸ್ವಚ್ಛ ಭಾರತ ಮಾಡ್ರಿ, ಸ್ವಚ್ಛ ಭಾರತ ಮಾಡ್ರಿ ಅಂತ ನಮ್ಮ ಪ್ರಧಾನಮಂತ್ರಿಗಳು ದಿವಸ ಹೇಳಿದ್ರು. ಇವ್ರು ತಂದು ಇಲ್ಲಿ ಹೇತ್ ಹೋದ್ರೆ ನಾವು ತಡ್ಕೊಳಂಗಿಲ್ಲ. ಇದನ್ನು ತೊಳೆದು ಸ್ವಚ್ಛ ಮಾಡಿ ರಂಗೋಲಿ ಹಾಕಿ ಸ್ವಚ್ಛ ಭಾರತ ತಿತ್ತಂದು ಬರೀತಕ್ಕ ಈ ಕಸ್ತೂರಿ ಕಾಲನಿಯವ್ರು ಕೇಳಂಗಿಲ್ಲ. ಇದನ್ನು ನಮ್ಮದು ಒಂದು ಆಜ್ಞೆ ಅದ. ಇದು ಕಮಿಷನರ್ಗೂ ಸಂಬಂಧಪಟ್ಟಿದ್ದು, DC ಅವ್ರಿಗೂ ಸಂಬಂಧಪಟ್ಟಿದ್ದು. ಇಲ್ಲಿ ಎಲ್ಲರೂ ಒಬ್ಬರು ಚಲನೆ ಎಲ್ಲರೂ ಚೆಲ್ತಾರೆ. ಇದು ನಗರದಲ್ಲ ಮಧ್ಯಭಾಗದಲ್ಲಿ ಅದ. ಜಡ್ಪಿ ಎಲ್ಲ ಕುಡಿಸಿ 1 ಕಿಲೋಮೀಟ್ರ್ ಅದ. ಮುನ್ಸಿಪಾಲ್ಟಿ ಎಲ್ಲ ಕುಡಿಸಿ 2 ಕಿಲೋಮೀಟ್ರ್ ಅದ. ಗೋಳಗುಮಟ್ಟ 1 ಕಿಲೋಮೀಟ್ರ್ದಾಗ ಅದೇವಿ ನಾವು. ಸೆಂಟ್ರ್ನಲ್ಲಿ ಮಹಾನಗರ ಪಾಲಿಕೆ ಇದ್ದಲ್ಲಿ ನೀವು ಈ ರೀತಿ ಹೊಲಸು ಮಾಡತ್ತೀರಿ. ಮತ್ತು ಮುಂದೆ ಯಾವ ರೀತಿ ಮಾಡ್ತೀರಿ ನೀವು? ಇದಕ್ಕೆ ದಯಮಾಡಿ ಹೇಳ್ತೀನಿ, ಕೈ ಮುಗಿದು ಹೇಳ್ತೀನಿ, ಕಮಿಷನರ್ ಅವರು ಆಮೇಲೆ ನಮ್ಮ ಮಾನ್ಯ DC ಅವರು ಇದು ಬಂದು ಇದನ್ನು ನಮ್ಮ ರಸ್ತೆ ಲೈಟು ಇವ್ರು ಏನು ನಡೆಸಾಕ್ತಾರಲ್ಲ. ಈಗ ಲೈಟ್ ತೆಗೆದು ಇನ್ನೇನು ನಾ ಜಸ್ಟ್ ಬರ್ಬೇಕಾದ್ರೆ 9:15 ನಾ ಲೈಟ್ ಹಾಕಿ ಬಂದೀನಿ. ಇಲ್ಲಿ ನಮ್ಮ ಕಾಲನಿ ಬರ್ಬೇಕಾದ್ರೆ ಲೈಟ್ ತೆಗೆದು ಈ ರೀತಿ ಕಸ ಚೆಲ್ಲಿ ಹೋಗ್ತಾರೆ. ಯಾವ ಲೆಕ್ಕ ನಾವು ಹ್ಯಾಂಗೆ ಬದುಕು? ಈಗ ಎಷ್ಟಾಗ್ಯದ್ರಿ ಸಮಯ? 11 ಗಂಟೆ ಆಗ್ಯದ. ಏನು ಈ ರೀತಿ ಕತ್ತಲ್ದಾಗ ಯಾವ ಹೆಣ್ಮಗಳು ಬರ್ತಾಳೆ? ಭಾರತದಲ್ಲಿ ಹೇಳ್ತಾರೆ ರಾತ್ರಿ 12ಕ್ಕೆ ಬಂದ್ರೆ ಭಾರತಕ್ಕೆ ಸ್ವತಂತ್ರ ಸಿಗ್ತತಿ ಅಂದು ಮಹಾತ್ಮ ಗಾಂಧಿ ಬಗ್ಗೆ ದೊಡ್ಡ ದೊಡ್ಡ ಹೇಳಿಕೆ ಹೇಳ್ತಾರೆ. ಇಲ್ಲಿ ಯಾರು ಅಡ್ಡಾಡ್ತಾರೆ ರಾತ್ರಿ ಹೊತ್ತು? ಯಾರು ಅಡ್ಡಾಡಂಗಿಲ್ಲ. ಈ ರೀತಿ ಅಡ್ಡಾಡ್ತಾರೆ. ಅದಕ್ಕೆ ದಯಮಾಡಿ ನಿಮ್ಮಲ್ಲಿ ಹೇಳ್ತೀನಿ, ಈ ಒಂದು ನಮಗೆ ಇದು ಒಂದು ನ್ಯಾಯ ಕೊಡಿಸಿ ಸ್ವಚ್ಛ ಭಾರತ ಅಭಿಯಾನ ಮಾಡಿಸಿ ಕೊಡ್ಬೇಕು ನಮ್ಮಲ್ಲಿ. ಕಾರ್ಪೊರೇಟರ್ ಗಮನಕ್ಕೆ ಇದೆ ರೀ ಇದು? ಯಾರೀ ಕಾರ್ಪೊರೇಟರ್ ಅವ್ರ ಗಮನಕ್ಕೆ ಇನ್ನ ಇಲ್ರಿ, ಕಮಿಷನರ್ ಗಮನಕ್ಕೆ ತಂದೇವ್ರಿ. ಆಮೇಲೆ ನಮ್ಮ ಇವರು ಕನಕದಾಸ್ ಬಡವನವರು ಅವ್ರ ಮಂದಿನೂ ಇಲ್ಲಿ ಭಾಳ ಅಡ್ಡಾಡ್ತಾರೆ ರೀ. ಅವ್ರಿಗೂ ಕಂಪ್ಲೀಟ್ ಹೋಗ್ಯದ. ಅವರು ಪ್ರೇಮಾನಂದ ಅಣ್ಣವರು ಬಂದಾರ. ಆಮೇಲೆ ಗೋಗುಂಟ ಅವ್ರದವ್ರು ಬಂದಾರ, PC ಅವರು. ಆಮೇಲೆ ಜಲನಗರದವ್ರು ಬಂದಿದ್ರು. ಅವ್ರಿಗೆ ಸಂಬಂಧಪಡಂಗಿಲ್ಲ ಇದು ಏರಿಯಾ. ಈ ಕ್ವಾಟಿಗೋಡಿಂದ ಈ ಕಡೆ ಬರ್ತೈತೆ, ಅವ್ರು ಈ ಕಡೆ ಹೇಳಿದ್ದಾರೆ. ಅದಕ್ಕೆ ನಮ್ಮ ಕಾಲೇಜ್ ಜನರು ಎಲ್ಲರೂ ಬಂದು ರಾತ್ರಿ ಎಲ್ಲರೂ ಹಿಡ್ಕೊಂಡಿರ್ತಾರೆ. इंशाल इंग्लिश मीडियम स्कूल विजयपुर एडमिशन्स ओपन। नर्सरी से लेकर हाई स्कूल तक एडमिशन शुरू हो चुके हैं। यहाँ बच्चों को दुनियाई तालीम के साथ साथ दीनी तालीम भी दी जाती है। क्वालिफाइड टीचर्स, फ्रेंडली एनवायरनमेंट और CCTV सर्वेलेंस के साथ बच्चों की हिफाजत, हायरार्की मैनेजमेंट के जरिए डिसिप्लिन और बेहतरीन तालीम का ख्याल रखा जाता है। स्कूल में स्मार्ट क्लासेस, कंप्यूटर क्लासेस, स्पोकन इंग्लिश, स्पोर्ट्स और एक्टिविटी बेस्ड लर्निंग के जरिए बच्चों का ओवरऑल डेवलपमेंट किया जाता है। बस फैसिलिटी और गर्ल्स और बॉयज के लिए सेपरेट सैनिटेशन मौजूद है। बच्चों को वैकेशन क्लासेस भी लिए जा रहे हैं। एड्रेस नियर अजहर ग्राउंड, KHB कॉलोनी, महबूब नगर, विजयपुर। अपने बच्चों के बेहतरीन मुस्तकबल के लिए आज ही एडमिशन्स कंफर्म कीजिए। तो देर किस बात की? स्क्रीन पर दिए गए नंबर्स पर कॉल करके अपने बच्चों के एडमिशन्स कंफर्म कीजिए। ತಂದಿನೇ ನೋಡಲಿಲ್ಲ ಅಂದ್ರೆ ಏನು ಮಾಡೋಣ? ಕಸ್ತೂರಿ ಕಾಲನಿ ಅವ್ರ ತಂದೆ ಸಮಾನ ಇದ್ದಂಗೆ. ಮತ್ತೆ ಅವ್ರು ನೋಡ್ಬೇಕು. ಅವ್ರು ನೋಡ್ಲಿಲ್ಲ ನಾವು ಏನು ಮಾಡ್ಲಕ್ಕ? ಈಗಾಗಲೇ ನೀವು ಸ್ಮೆಲ್ ನೋಡ್ಲಾತ್ರಿ. ನಿಮಗೆ ಹೆಂಗ್ ಅನಿಸ್ತದೆ ಸರ್? ಈಗ ಏನಾಯ್ತು? ಅವ್ರಿಗೆ ಹೇಳಿದಿರಿ ಅಥವಾ ಡ್ರಾವ್ರಿಗೆ ಹೊಡೆದಿರಿ? ಯಾವ ರೀತಿ ನಾವು ಕಾನೂನನ್ನ ಕೈ ತೊಗೊಂಡಿಲ್ಲ. ಕಾನೂನು ತೊಗೊಂಡಿಲ್ಲ. ಇನ್ಮೇಲೆ ತಗೊಳಂಗ್ ಮಾಡ್ಲಕ್ ಹೋಗ್ಬೇಡ್ರಿ. ಇಟ್ಟೈತೆ ಅಂದ್ ನಾನೇನಲ್ಲ ಕಾನೂನು ಪಾಲನೆ ಮಾಡೋರಿಗೆ ನಾವು ಕೇಳ್ಕೊಳ್ತೀವಿ. ಮಡಿವಾಳಪ್ಪ ಕೂಡ ಬೆರವರತ್ತೆ ಅಂದ್ರಿ. ಅಪ್ಪ ಏನೇನಾಯ್ತು? ಇಲ್ಲಣ್ಣ, ತುಂಬಾ ದಿನದಿಂದ ಇಲ್ಲಿ ಕಸ ಚೆಲ್ಲತ್ತಾರಣ. ಅದು ನೋಡ್ಕೋತ ಇದ್ದೀವಣ್ಣ ನಾವು.
ಬಟ್ ಯಾವುದೋ ಒಂದು ಈಗ 9 ಗಂಟೆ 10 ಗಂಟೆ 11 ಗಂಟೆಗೆ ಬಂದು ಚೆಲ್ಕೊಂಡೋದ್ರೆ ನಮ್ಗೆ ಗೊತ್ತಾಗಲ್ಲಣ್ಣ. ನಾವೆಲ್ಲ ದುಡಿ ಜನನ 8 ಗಂಟೆ 9 ಗಂಟೆ ಹೋಗಿ ಮನೆಗೆ ಸೇರ್ಕೊಳ್ಳೋಣ. ಹಿಂಗಾಗಿ ಗೊತ್ತಾಗಿಲ್ಲ ನಾವು ಅಷ್ಟೇ. ಇವತ್ತು ನಾವು ಆ ಸ್ಮೆಲ್ ಸಲುವಾಗಿ ಇಲ್ಲೇ ನಿಂತ್ಕೊಂಡು ಅವ್ರಿಗೆ ರೆಡ್ ಹ್ಯಾಂಡಾಗಿ ಹಿಡಿದು ಇಲ್ಲಿ ನಿಮ್ಮ ಗಾಡಿ ಕಾಣತ್ತಾರೆ ಹಿಂದಣ ಅಣ್ಣ, ಅದನ್ನೆಲ್ಲ ಹಿಡ್ಕೊಂಡು ಕೂತೀವಣ್ಣ. ಅದನ್ನ ಗಾಡಿ ವಿಡಿಯೋ ಮಾಡೋಣ, ಪೊಲೀಸರಿಗೆ ಇನ್ಫಾರ್ಮೇಷನ್ ಮಾಡಿವಣ್ಣ. ಇಷ್ಟತನ ಅವರು ಬಂದಾರ, ಅದೇನು ಮುಂದಿನ ಕ್ರಮ ತಗೋತಾರೆ ತಗೋರೋಣ. ಬೇಡಿಕೆ ಏನಾದ್ರು ನಿಮ್ಮ ಕಸ ಹೋಗಿಬಾರದು, ಒಳ್ಳೆ ರೋಡ್ ಬೇಕಣ್ಣ, ಒಳ್ಳೆ ಲೈಟ್ ಬೇಕು. ಎಲ್ಲ ಗಂಡ್ಮಕ್ಳು ಹೆಣ್ಮಕ್ಳು ಒಳ್ಳೆ ರೀತಿಯಿಂದ ರಾತ್ರಿ 12 ಗಂಟೆಗೆ ಬಂದ್ರು ಕಸ್ತೂರ್ ಕಾಲನಿಗೆ ಬರಬೇಕು ಅನ್ನೋದು ಒಂದು ಇಚ್ಛೆ ಬೇಕಣ್ಣ ಅಷ್ಟೇ. ಅದು ಬಿಟ್ರೆ ಏನೂ ಇಲ್ಲ ಬೇಡಿಕೆ. ಕಾರ್ಪೊರೇಟರ್ ಗಮನಕ್ಕೆ ತೊಗೊಂಬಂದಿರಿ? ಕಾರ್ಪೊರೇಟರ್ಗೆ ಒಂದು 10 ಸಲ ತಂದಿವಣ. ಬರೀ ಸ್ಯಾಂಕ್ಷನ್ ಆಗೈತಿ, ಮುಂದಿನ ತಿಂಗಳಾಕತಿ, ಹಿಂದಿನ ತಿಂಗಳಾಕತಿ ಇಟ್ಟೇ ಹೇಳ್ಯಾರ ಅವ್ರು. ಅದ್ರ ಬಗ್ಗೆ ಇನ್ನ ಮುಂದಿನ ಏನು ಯಾವ ವಾರ್ಡ್ ಬರ್ತಾ ಇದೆ? 19 ಈಗ ಮೊದಲ ಹೈದರ್ ನದಾಪುರ ಇತ್ತು, ಅಲ್ಲಿ ನದಾಪುರ ವಾರ್ಡ್ ಬರ್ತಾನೆ. ಅವರು ಉಪ ಮೇಯರ್ ಅಣ್ಣ, ಮಹಾಪೌರರು, ಅವ್ರಿಗೇನು ಉಪ ಮಹಾಪೌರರು ಅವರು ಇದ್ರ ತಕ್ಕ ತಂದಿವಣ. ಬಟ್ ಯಾವುದೋ ಕೇರ್ ಆಗಿಲ್ಲಣ್ಣ. ಇದು ರೋಡ್ ನೋಡ್ಬೇಕಣ್ಣ ನೀವು. ಇಲ್ಲೆಲ್ಲ ಕ್ವಾಟಿಗೋಡ್ ಹೊರಗ 9 ಗಂಟೆಗೆ ಅವ್ರು ಲೈಟ್ ಹಚ್ಚಾರಣ. ಪ್ರತಿಯೊಬ್ಬರು ದಿನ ದುಡ್ಕೋತೀನಿ ಬರೋದ್ನ ಲೈಟ್ ಹಚ್ಚಾರಣ. 9:30 10 ಗಂಟೆಗೆ ಅವ್ರು ಲೈಟ್ ತೆಗೆದು ಇಂತೆಲ್ಲ ಕಸ ಎಲ್ಲ ಚೆಲ್ಲಿ ಮಾಡಿ ವಾಸನೆ ಎಲ್ಲ ಬರುವಂತ ಮಾಡ್ಯಾರಣ. ಅದ್ರ ಬಗ್ಗೆ ಸ್ವಲ್ಪ ಒಳಗೋರಣ. ಇಲ್ಲಿ ಮೊದಲ ಹೈದರಣ್ಣ ಅವ್ರು ನಿಮ್ಗೆ ಏನೇನು ಆಶ್ವಾಸನೆ ಕೊಟ್ಟಿದ್ರಿ? ಇಲ್ಲ, ಅವ್ರು ಕೊಟ್ಟಿದ್ರಣ, ಅವ್ರು ಇಲ್ಲ ಅವ್ರ ಬಗ್ಗೆ ಬಿಡೋಣ. ಆದ್ರೆ ನಮ್ಗೆ ಏನಂತಾರ, ಒಳ್ಳೆ ರೋಡ್, ಒಳ್ಳೆ ಲೈಟ್, ಒಳ್ಳೆ ಒಳಚರಂಡಿ ಕೊಟ್ರೆ ಅದು ಒಂದೇ ಪುಣ್ಯ ಅಣ್ಣ. ಅದು ಬಿಟ್ರೆ ಏನು ಬೇಕಾಗಿಲ್ಲ. ಅದು ನಿಮ್ ಬೇಡಿಕೆ? ಅದು ಒಂದೇ ಬೇಡಿಕೆ ಅಣ್ಣ. ಈ ಮೊದಲು ಕಸ ಸ್ಟಾಪ್ ಮಾಡಿದ್ರೆ ಬಹಳ ಒಳ್ಳೆ. ಪೊಲೀಸರು ಬಂದಿದ್ದಾರೆ, ಏನು ಬಂದಾರಣ್ಣ, ಅವ್ರು ಅದೇ ಹೇಳ್ತಾರಣ್ಣ. ನಮ್ಮ ಗಮನಕ್ಕೆ ಬಂದಿಲ್ಲ, ನಮ್ಮ ಗಮನಕ್ಕೆ ನೀವು ತಂದಿರಿ, ನಾವು ಅದನ್ನೇನೈತಿ ಗಾಡಿ ಸೀಸ್ ಮಾಡ್ತೀವಿ, ಮುಂದೆ ಏನು ಕ್ರಮ ಜರುಗಿಸ್ತೀವತ್ತಣ್ಣ. ಇದು ಆಗಾಕದೊಂದು 6 ತಿಂಗಳು ಆಗಿರ್ಬೇಕಣ್ಣ. ಫೋನ್ ಮಾಡ್ರೆ ನಮ್ಮ ಅಕ್ಕನೂ ಅವ್ರ ಮುಂದೆ ಬೇರೆ ಕೊಟ್ಟಣ. ಹೀಗಾಗಿ ನಾವೇನಿಲ್ಲ ಅವ್ರ ಬಗ್ಗೆ ಅವ್ರ ವ್ಯವಹಾರ ಮಾಡ್ಕೊಳ್ಳಿ. ವೈಯಕ್ತಿಕ ಏನು ಸ್ವಚ್ಛತೆ ಇಡಬೇಕು ಇಲ್ಲಿ ಒಂದು ಚೆಲ್ಲೋ ಅವಶ್ಯಕತೆ ಇಲ್ಲ. ಇಲ್ಲಿ ಅವ್ರು ಚೆಲ್ಲಬಾರ್ದು. ಅದಕ್ಕೆ ಒಂದು ಜಾಗ ಮಾಡಿದ್ದಾರೆ. ಲಾಭ ಮಾಡ್ಕೊಳ್ಳೋ ಒಬ್ಬರು, ಚೇನಿ ಹೊಡೆಯೋರೊಬ್ಬರು, ಇನ್ನೊಂದು ತಾಸು ತೊಳೆದ ಮತ್ತು ಅವರು. ಅದಕ್ಕೆ ಜನ ಈಗ ಪ್ರತಿರೋಧ ಮಾಡೋದು ತಪ್ಪೇನಿಲ್ಲ. ಅದಕ್ಕೆ ನಾವು ಮುಂದಿನ ದಿನಗಳಲ್ಲಿ ನಾವು ಈ ಉಳಿದ ಜನ ಹೇಳ್ತಾರೆ, ಅದು ಗಾಡಿ ನೆಕ್ಸ್ಟ್ ಇಲ್ಲಿ ಬರಬಾರ್ದು, ಚಿಕನ್ ವೇಸ್ಟ್ ಇಲ್ಲಿ ಹೋಗಿಬಾರ್ದು. ಇಲ್ಲಿ ವಯಸ್ಸಾದವ್ರು ಇರ್ತಾರೆ, ಸಣ್ಣ ಮಕ್ಕಳು ಇರ್ತಾರೆ, ಸಾಂಕ್ರಾಮಿಕ ರೋಗ ಹೇಳಿದ್ರೆ ನಾಯಿ ಏನು ಮಾಡಕತ್ತ, ಅದೇ ನಾಯಿ ರಾತ್ರಿ ಇವತ್ತಿಂದು ಹಗಲತ್ತು ಮನುಷ್ಯರ ಬೆನ್ನತ್ತಾವ. ಅಲ್ಲದೆ ಮುನ್ಸಿಪಾಲ್ಟಿಯಾಗ ನಾವು ಕಾರ್ಪೊರೇಟರ್ ಹೆಣಿ ಬರಂಗಪ್ಪ ಅಂದ್ರೆ ಅಲ್ಲಿ ನಾಯಿ ಹಿಡ್ಕೊಂಡು ಹೋಗೋ ವ್ಯವಸ್ಥೆ ಇಲ್ಲ. ಇಷ್ಟೆಲ್ಲ ಸಮಸ್ಯೆಗಳದಾವ. ಹಾಗಾಗಿ ಒಂದ್ಸಲ ನಾಯಿ ಕಡಿತಂದ್ರೆ 5 ಇಂಜೆಕ್ಷನ್ ಮಾಡ್ಕೋಬೇಕು, ಹಿಡ್ಕೊಂಡು ತಿನ್ನೋ ಜನ ಇಲ್ಲಿ. ಇಷ್ಟೆಲ್ಲ ವ್ಯವಸ್ಥೆ ಆಗಿರ್ತದೆ. ನಾವು ಆಯುಕ್ತರಿಗೆ ಹೇಳಿದ್ವಿ, ಅಕ್ಕನೂ ಫೋನ್ ಮಾಡಿ ಆಯುಕ್ತರಿಗೆ ಮುಂದಿನ ದಿನಗಳಲ್ಲಿ ಇದು ಕ್ರಮ ಕೈಗೊಳ್ಳಬೇಕು. ಅದು ಲೈಟದ್ದು ಹೇಳ್ಯಾರ, ಅಕ್ಕ ಹೇಳ್ತಾರೆ, ಅವ್ರು ಹೇಳ್ತಿದ್ದಾರೆ, ನಾವು ಹೇಳಿ ಎಷ್ಟು ಸಾಧ್ಯ ಜಲ್ದಿ ಲೈಟ್ ಹಾಕೋ ವ್ಯವಸ್ಥೆ ಮಾಡ್ತೀವಿ. ಮೊದಲಾಗಿ ಇಲ್ಲಿ ಯಾವುದೇ ರೀತಿ ಈ ಏನಂತಾರೆ ಮೌಸ ಕಂಡಿರೋದು ಒಗೆಯುವಂಗಿಲ್ಲ. ಖಂಡಿತವಾಗಿ ಹೋಗಿದ್ರೆ ನಾವು ಉಗ್ರ ಹೋರಾಟ ಮಾಡಿ ನಾವು ಗಾಡಿ ಸೀಸ್ ಮಾಡಕ್ಕೆ ಹಚ್ಚೋರು. ಅಕ್ಕ ಒಂದೆರಡು ಮಾತಾಡಲಿ ಸರ್. ಮಹಾನಗರ ಪಾಲಿಕೆ ಏನು ಜವಾಬ್ದಾರಿ ಇದೆ? ಆಯುಕ್ತರು ಏನು ಮಾಡ್ತಾ ಇದ್ದಾರೆ? ಮಹಾನಗರ ಪಾಲಿಕೆ ಜವಾಬ್ದಾರಿ. ರಾತ್ರಿ 12:30 1ಕ್ಕೆ ಹುಕ್ ತೆಗೆದು ಬಂದು ಚೆಲ್ಲದ ದೇವರಲ್ಲ ಅವರು. ಇಲ್ಲ, ಓಣಿಯವ್ರು ಅಟ್ಲೀಸ್ಟ್ ಅವ್ರು ಕಂಪ್ಲೇಂಟ್ ಮಾಡಬೇಕಲ್ಲ. ಈ ರೀತಿ ಆಗಾಗತ್ತ ಹೇಳಿ ವಾಸನೆ ಬರ್ತಾ ಇದೆ. ಇಲ್ಲಿವರೆಗೆ ಏನು ಹೋಗಿತ್ತಾರ, ಯಾರು ಹೋಗಿತ್ತಾರ ತಿಳಿಯಾಗಿಲ್ಲ ಅವ್ರಿಗೆ. ಕೋಟೆಗೋಡಿಯಿಂದ ಸ್ಮೆಲ್ ಬರ್ತದೆ. ನಾಯಿ ಹಂದಿ ಸತ್ಯ ತಿಳ್ಕೊಂಡ್ರೆ ಈ ಜೀವಂತ ಇದ್ದವ್ರು ಮನುಷ್ಯರು ಮಾಡತ್ತಾರ, ಅವ್ರಿಗೆ ಗೊತ್ತಾಗಿಲ್ಲ. ಇಲ್ರಿ ಸರ್, ಎರಡ್ ಸತಿ ಏನೈತಿ ನಮ್ಮ ಕಾಲನಿ ಗಂಡ್ಮಕ್ಳಲ್ಲಿ ಒಂದಕ್ಕೆ ಹೋಗಿದಾಗ ಗಾಡಿ ನೋಡಿ 2 ಸತಿ ಬೈದಾರ ಅವ್ರಿಗೆ, ಹೋಗಿಬೇಡ್ರಿ, ಇದ ಲಾಸ್ಟ್ ಅವ್ರಿಗೆ 2 ಸತಿ ಅವ್ರಿಗೆ. ಇದು 3ನೇ ಸತಿ ಗಾಡಿ ಹಿಡಿದಿದ್ರಿ. ಅವ್ರು ಬಂದಾರತ್ ನಾವು ಇವತ್ತು ಕಾಯ್ಕೋತ ಕೂತೀವಿ, ವಾಸನೆ ಬಂದಂತ. ಅವ್ರು ಬಂದು ಗಂಡ್ಮಕ್ಳಲ್ಲಿ ವಾಕಿಂಗ್ ಮಾಡ್ಕೋತ ಗಾಡಿ ಬಂದಿದ್ ನೋಡಿ ಗಾಡಿ ಹಿಡ್ದಾರ. ಗಾಡಿ ತರಬೇರ ಹೋಗುದಿಲ್ಲ ಗಾಡಿಯಾಗಿಂದವ್ರು ಹಿಡಿದು ಇವತ್ತು ನಾವು ಪೊಲೀಸ್ ಸ್ಟೇಷನ್ ಈಗೆಲ್ಲ ಸಣ್ಣ ಮಕ್ಕಳಿಗೆ ಫುಲ್ ಹಿಂದೊಂದ್ಸಲ ಹಿಂಗೆ ಆಗಿತ್ತವ. ನಾವು ಕಮಿಷನರ್ ಸಾಹೇಬ್ರಿಗೆ ಕರ್ಸಿದ್ದೇವೆ. ಕರೆಸಲ್ಲೆಲ್ಲ ರೌಂಡ್ ಹೋಗಿ ತಿರುಗಾಡಿಸ್ಕೊಂಬಂದು ಅವ್ರಿಗೆ ಹೊರಗೆ ಬರೋಕ್ಕಾಗಲಿಲ್ಲ. ಸಾಹೇಬ್ರಿಗೆ ಉಲ್ಟಿ ಬಂದಂಗಾಯ್ತು. ಹೆಂಗಮ್ಮ ನೀವು ಹೆಂಗಿರ್ತೀನಿ ಅಂದ್ರೆ ನೀವೇ ನೋಡ್ರಿ ಸರ್, ಅದ್ರ ಸಂಬಂಧ ನಿಮ್ಮನ್ನು ಕರ್ಕೊಂಬಂದೀವಿ ಅಂದೀವಿ. ಆಯ್ತು 8 ದಿವಸ ಇದನ್ನು ಸ್ವಚ್ಛ ಮಾಡ್ತೀನಿ, ಹೊರಗೆ ಹೋಗಿಸ್ತೀನಿ ಅಂದರು. ಮಾಡಿದ್ರೆ ಸ್ವಲ್ಪ ಮ್ಯಾಗಿನ ಕೆಲಸ ಮಾಡಿದ್ರು, ಅದು ಹಾಗೆ ಉಳಿತು. ಈ ಕಂಟಿನ್ಯೂ ಇದು ನಡೆದಿದ್ದು ಇದು ಮ್ಯಾಗಿನ ಓಣ್ಯಾಕದ ನನಗೆ ಗೊತ್ತಾಗಲ್ಲ, ನಾನು ತೆಳಗಿರ್ತೀನಿ. ಈ ಗಂಡ್ಮಕ್ಳೆಲ್ಲರೂ ಹೋಗಿ ಬಂದು ಹಿಡಿದ ಬಳಕ ನನಗೆ ಗೊತ್ತಾಯ್ತು. ನಾನು PSI ಕೂಡ ಮಾತಾಡಿದೆ, ಕಮಿಷನರ್ ಸರ್ ಕೂಡ ಮಾತಾಡಿದೆ. ತಮ್ಮವರು ಬರಾಕತ್ತಾರನ ಎಲ್ಲರೂ ಕೂಡ ಹೇಳ್ಬೇಕತ್ತೆ. ಗಾಡಿ ಒಂದು ಪೊಲೀಸ್ ಸ್ಟೇಷನ್ಗೆ ಹೋಗಲಿ, ನಾಳೆ ಬೆಳಗ್ಗೆ ಕಮಿಷನರ್ ಬರ್ತೀನಿ ಅಂದ್ರು. ಆದ್ರೂ ಇಲ್ಲಿ ಚೆಲ್ಲಿದ್ರೆ ನಾವು ಹೋರಾಟ ಮಾಡ್ತೀವಿ ಸೌಕರ. ಹೋರಾಟ ಅಂದ್ರೆ ಏನು ಅಂತ ಹೋರಾಟ ಮಾಡ್ತೀವಿ, ಎದಕ್ಕೂ ಮಾಡಿಲ್ಲ. ಈ ರೋಡಿನ ಸಂಬಂಧ ಮಾಡಿಲ್ಲ, ಮೊದಲು ಅದು ಮಾಡ್ತೀವಿ, ಆಮೇಲೆ ರೋಡಿಗೆ ಮಾಡ್ತೀವಿ. ಇಲ್ಲಿ ರಸ್ತೆನೂ ಅಲ್ಲೇ ರಸ್ತೆನೂ ಸರಿಯಾಗಿಲ್ಲ, ಮತ್ತೆ ಲೈಟ್ನು ತೆಗಿತಾರೆ ಅಂತ ಹೇಳಿ ಆರೋಪ ಮಾಡ್ತಿದ್ದಾರೆ. ಇಲ್ಲ ಲೈಟ್ ಸರ್, 8 ಸಲ ಲೈಟ್ ನಮ್ಮ ಮೆಂಬರ್ಗೆ ಬಂದಿದ್ದು ಲೈಟ್ ಅಲ್ಲೇ ಹಾಕೇವಿ, ನನಗೆ ಬಂದಿದ್ದು ಲೈಟು ಅಲ್ಲೇ ಹಾಕಿವಿ. ಇವತ್ತು ಹಾಕ್ರಿ, ಒಂದು 4 ದಿವಸ ಹೊಡೆದು ಬಿಡ್ತಾರೆ. ಯಾರು ಹೊಡಿತಾರ? ಅದು ಯಾರು ಹೊಡಿತಾರೆ? ನಾವು ಹೆಂಗೆ ಅಂತ ಇಲ್ಲಿಗೆಲ್ಲ ನೋಡ್ರಿ, ಅವ್ರಿಗೆ ಹುಕ್ ಗೊತ್ತಿರ್ತದೆ ಎಲ್ಲಿರ್ತದ. ಹುಕ್ ತೆಗಿಯೋದು ಬಂದು ಗಾಡಿ ಹಚ್ಚಿ ರಾತ್ರಿ 1 ಗಂಟೆ 2
ಗಂಟೆ ಬಂದು ಹೋಗೋದು ಹೋಗ್ಬಿಡ್ತಾರೆ. ಇಲ್ಲಿ ಪೊಲೀಸರು ಬರೋದಿಲ್ಲ ರಾತ್ರಿ ನೈಟ್ ಬೀಟ್ ಡ್ಯೂಟಿ ಅವ್ರು ಮಾಡ್ತಿರ್ತಾರ. ಇದು ಏನಾಗ್ಯದ ಜನರಿಗೆ ಕಣ್ಣಾಗ ಮಣ್ಣು ಹಾಕಿ ಚೆಲ್ಲುವಂತ ಬೇರೆ ಏನಿಲ್ಲ. ಅವ್ರ ಡ್ಯೂಟಿ ಅವ್ರು ಮಾಡ್ತಾರ, ಮಾನವ ಪರ ಮಾಡ್ತಾರ. ಇದು ಏನಾಗ್ಯದ ರಾತ್ರಿ 12 1ಕ್ಕೆ ಬಂದು ಚೆಲ್ಲೋರು ಯಾರು ಅವ್ರು ಮಾಡ್ತಾರ, ನಮ್ಮ ಅಬ್ಜೆಕ್ಷನ್ ಇಲ್ಲ ಸಾವ್ಕಾರ. ಅವ್ರ ಉದ್ಯೋಗ ಅವ್ರ ಸುತ್ತ, ಬಟ್ ಇಲ್ಲಿ ಹೋಗಿದಿಲ್ಲ. ಹೋಗಿಲ್ಲಿ ಮಹಾನಗರ ಪಾಲಿಕೆ ದೊಡ್ಡ ಇದು ಐತಲ್ಲ, ಇಂಡಿ ರೋಡಿಗೆ ಹೋಗಿಲ್ಲ, ನಮ್ಗೇನ್ ಸಮಸ್ಯೆ ಇಲ್ಲ. ಇಲ್ಲಿ ಹೋಗಿದ್ರೆ ನಮ್ಗೆ ನಾತ ಬರ್ಲಾಕತ್ತದ ಅನ್ನೋ ಉದ್ದೇಶದ ಸಂಬಂಧ ಸಣ್ಣ ಮಕ್ಕಳು ಊಟ ಮಾಡ್ತಾ ಇಲ್ಲ, ಅವ್ರಿಗೆ ಸ್ಮೆಲ್ ಬಂದು ವಾಂತಿ ಬರ್ಲಾಕತ್ತದ. ಮತ್ತೆ ಈ ರೀತಿ ಹೆಂಗ್ರಿ ತಪ್ಪಲ್ಲ ಇದು. ಈಗ ಬೇಡಿಕೆ ಏನ್ರಿ ನಿಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಇರಲಿ ಮಹಾನಗರ ಪಾಲಿಕೆ ಬಂದಾರ, ಅಕ್ಕ ಕಮಿಷನರ್ ಫೋನ್ ಮಾಡ್ಯಾರ, ನಾವು ಹೇಳಿದೀವಿ ನಾಳೆಯಿಂದ ಯಾವುದೇ ಕಾರಣಕ್ಕೂ ಇಲ್ಲಿ ಚೆಲ್ಲುವಂಗಿಲ್ಲ. ಚೆಲ್ಲೋದ್ರ ಮತ್ತೆಲ್ಲ ಇಡೀ ಉಣಿ ಜನ ಮತ್ತೆ ಬಿಡಂಗಿಲ್ಲ. ಸರ್ ಈಗ ಅದು ಗಾಡಿಗೆ ಕಲ್ಲು ಹೊಡೆದಿದ್ದಾರೆ, ಗ್ಲಾಸ್ ಹೊಡೆದಿದ್ದಾರೆ. ನೋಡ್ರಿ ಒಂದ್ ನಿಮಿಷ, ಒಬ್ಬರು ಮನ್ಯಾಗ ಆರಾಮ್ ತಪ್ಪಿ ಉಲ್ಟಿ ಆಗಿ ದವಾಖಾನೆ ಅಡ್ಮಿಟ್ ಮಾಡಿದಾಗ ತಾಪ್ ಆಗುದೇ ಏನ್ರಿ? ತಾಪ ಇಲ್ಲ ಸರ್, ತಾಪಾಗಿ ಅದು ಕಾನೂನು ಟೈಮಲ್ಲಿ ಅಲ್ಲ ಅದಕ್ಕೆ ಕಾನೂನು ಇದೆ, ಪೊಲೀಸ್ ಇದೆ. ಕಾನೂನು ಇದೆ ಸರ್. ಕಾನೂನಿಗೆ ನಾವು ಯಾರ ಹೋಗಿದ್ ನೋಡಿದ್ರೆ ನಾವು ನೋಡಿದ್ರೆ ಬೆದರ್ಸಿ ಬಿಡ್ತಿದ್ದೇವೆ. ಕಾನೂನು ತಿಳಿಲ್ಲ, ಅವರೇ ನೋಡಿ ಹೋಗಿಲ್ಲ. ಅಲ್ಲ ಅವರೇ ಒಪ್ಕೊಂಡ್ರು ಒಪ್ಕೋಬಹುದು. ಆ ಹುಡುಗ ಇಲ್ಲ ಹೊಡೆದಿಲ್ಲ. ಅವ್ರು ತಪ್ಪಲ್ಲ, ಒಗ್ದೇ ನೀವು ತಪ್ಪಂತ ನಮಗೆ ಹೆಂಗಂತೀರಿ? ಒಂದ್ಸತಿ 2 ಸತಿ ಹೋಗುದಿಲ್ಲ ಯಾರು ಮತ್ತೆ ಬಂದಿದ್ದು ಅವ್ರು ಬಂದಿದ್ದು ತಪ್ಪು ಮಾಡಿದ್ರೆ ನಾವು ಒಗ್ದೇವಿ. ಹೊಟ್ಟೆ ಬ್ಯಾಂಕ್ ಬಿದ್ದ ನಾವು ಇಲ್ಲಿ ವಾಸನೆ ಕೂಡ ಆಗತ್ತೀವಿ, ನಮಗೆ ಸಂತ ಆಗತ್ತೀವಿ. ಮೊದಲು ಮನುಷ್ಯರ ಜೀವ ಹೊಂಟದ, ಅದನ್ನ ವಿಚಾರ ಮಾಡ್ರಿ. ಮೀಡಿಯಾದವರು ಇದು ಏನ್ ಬೆಳಕಿಗೆ ತೊಗೊಂಬರಿ ಅಂದ್ರೆ ಈ ರೀತಿ ಎಲ್ಲಾ ಕಡೆ ಎಲ್ಲೆಲ್ಲಿ ಹೋಗಿತಾರಲ್ಲ ಅಂತಲ್ಲಿ ಬಂದ್ ಮಾಡ್ಸಕ ನೀವು ನಮಗೆ ಸಹಕಾರ ಮಾಡ್ರಿ. ಇಲ್ಲ ನೀವು ಸಾರ್ವಜನಿಕರ ನಮ್ಮ ಗಮನಕ್ಕೆ ತಗೊಂಡು ಖಂಡಿತವಾಗಿ ಬರ್ತೀವಿ. ಕೇಳ್ರಿ, ಇದ್ರ ಮುಂದೆ ಇವ್ರ ಮನಿ ಅದ, ಈಕಿನ ಗಂಡ ಸದ್ಯ ಪೂರ ನೆಲ ಸಮಾಧಾನ. ಆ ವಾಸನೆ ತಡೆಯಂಗಿಲ್ಲ, ಅವ ಆ ಪರಿಯಾಗ್ಯಾನ. ಮತ್ತ ಅವ್ರಿಗೆ ತ್ರಾಸ ಆಗಲ್ರಿ ಹೇಳ್ರಿ? ಮನಿ ಹತ್ರನೇ ಅದ್ರಿ, ನಾವ್ ಇನ್ನ ಈ ಕಡೆ ಒಳಗದೆ ಅದು ಮನಿ ಹತ್ರ ಮನಿ ಅವ್ರದ್ದು ಮನಿ ಹತ್ರ. ಅವ್ರಿಗೆ ಎಷ್ಟು ತ್ರಾಸ ಆಗಂಗಿಲ್ಲ ಹೇಳ್ರಿ ನೋಡೋಣ. ಮತ್ ಗಂಡ ಮಕ್ಕಳ ನೆಲಕ್ಕೆ ಬಿದ್ದಾರ, ಮತ್ ಉಸುಲ್ ಕಟ್ಟಕ್ಕ ಸೊಕರ. ನನಗೆ ಇದು ಸ್ಮೆಲ್ ಬಾಳ ಕೆಟ್ಟ್ರಿ. ಉಸುಲೆ ಕಟ್ಟ ಏನಾಗ್ತದೆ ಗೊತ್ತಾ, ನಾನೇ 5 ನಿಮಿಷ ಹೋಗಿದ್ದೆ ಅಲ್ಲಿ. 2 ದಿನ ಅಲ್ಲಿ ಸೊಳ್ಳಿ ಕೂತು ಬಂದು ನಮಗೆ ಕಡದ್ರಿ, ಹಂಗ ಮನುಷ್ಯನ ಗತಿ ಇನ್ಫೆಕ್ಷನ್ ಆಗ್ತದೆ. ದವಾಖಾನೆ ಹಾಕೋದು ಖರ್ಚು ಸುಮ್ಮನೆ. ನಾಳೆ ಗಂಭೀರವಾಗಿ ತೆಗೆದುಕೊಳ್ಳೋದು ನಾವು ಆಯ್ತು ಹೇಳಿದೀನಿ. ಓಕೆ ಸರಿ, ಹೋಗ್ತದೆ. ಓಕೆ ಥ್ಯಾಂಕ್ ಯು. Admissions are open in Al Huda Urdu Medium School and Lead English Medium School विजयपुर। तालीम की बेहतरीन पहचान बन चुके अल हुदा उर्दू मीडियम स्कूल और लीड इंग्लिश मीडियम स्कूल सिर्फ एक स्कूल नहीं बल्कि बच्चों के बेहतर मुस्तकबल की मजबूत बुनियाद हैं। यहाँ मॉडर्न एजुकेशन के साथ साथ दीनी तालीम भी दी जाती है ताकि बच्चे करिकुलर एक्टिविटीज के साथ साथ को करिकुलर एक्टिविटीज के जरिए अखलाक, कम्युनिकेशन स्किल्स और ओवरऑल डेवलपमेंट में आगे बढ़ सके। स्कूल में मौजूद हैं वेल क्वालिफाइड और एक्सपीरियंस्ड टीचर्स, वेल इंफ्रास्ट्रक्चर और फर्निश्ड क्लासरूम्स, प्लेग्राउंड और वैन फैसिलिटी, सीसीटीवी सर्वेलेंस, स्पोकन इंग्लिश, अबैकस और स्मार्ट क्लासेस, स्पोर्ट्स, साइंस एंड मैथ्स एक्टिविटीज, दीनियात एग्जीबिशन और क्विज कॉम्पिटिशन्स, ओनली फीस नो डोनेशन। हर क्लास में सिर्फ 25 से 30 स्टूडेंट्स का इंटेक रखा गया है। वैकेशन क्लासेस भी लिए जा रहे हैं, तो देर किस बात की? नर्सरी से 10th तक के लिए एडमिशन्स शुरू हो चुके हैं। एड्रेस JM रोड, KSB कॉलोनी, नियर इंदिरा नगर, विजयपुर। अधिक जानकारी के लिए स्क्रीन पर दिए गए नंबर्स पर कॉल करें।
जैसा कि आप सब जानते हैं कि आप सभी का प्यार हमारे साथ कायम है, इसी तरह से हमारे इस चैनल को प्यार करते रहिए और हमारी सारी खबरों को लाइक, शेयर और सब्सक्राइब करना ना भूलिए। हमारा यही मकसद है कि आपको हर खबर जो है, जैसा है वैसा ही आपको हम दिखाते रहेंगे, ना किसी का पक्ष लेंगे, ना किसी के विरोध में जाएंगे। हमारे कदम सच के साथ।